ಆಂಥೋರಿಯಂನ ರೀಪಾಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇರೆ ಪ್ಲಾಂಟ್ಸ್ ಇಂದು ಪಾಟಿಂಗ್ ಮೀಡಿಯಮಿಗೆ ಕಂಪೇರ್ ಮಾಡಿದರೆ ಈ ಆಂಥೋರಿಯಂ ಗಿಡಗಳದ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಇದ್ರ ರೂಟ್ಸ್ ತುಂಬ ದಪ್ಪ ಇರುತ್ತೆ, ಇದಕ್ಕೆ ಏರಿಯೇಷನ್ ಜಾಸ್ತಿ ಬೇಕು, ಹಾಗಾಗಿ ಇದ್ರ ಪಾಟಿಂಗ್ ಮೀಡಿಯಂ ಸ್ವಲ್ಪ ಚೇಂಜ್ ಇರುತ್ತೆ. ಈ ಕೋಕೋನಟ್ ಕಾಯಿಲ್ ಹಾಕೋದ್ರಿಂದ ಬೇರ್ಗಳಿಗೆ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಆಂಥೋರಿಯಂ ಗಿಡದ ಬೇರ್ಗಳು ಯಾವಾಗಲೂ ಕೂಲ್ ಆಗಿರಬೇಕು. ಈ ತೆಂಗಿನ ನಾರು ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಆಂಥೋರಿಯಂ ಗಿಡಗಳನ್ನ ವರ್ಷದ ಯಾವ ಟೈಮಲ್ಲಿ ಬೇಕಾದರೂ ರಿಪಾಟ್ ಮಾಡಬಹುದು. ತುಂಬ ಚಳಿ ಇದ್ದಾಗ ನವೆಂಬರ್ ಮತ್ತು ಡಿಸೆಂಬರ್ ಇವೆರಡು ತಿಂಗಳಲ್ಲಿ ಆದಷ್ಟು ರಿಪಾಟಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬೇರೆ ಎಲ್ಲ ಟೈಮಲ್ಲೂ ನೀವು ಆಂಥೋರಿಯಂ ರಿಪಾಟಿಂಗ್ನ ಮಾಡಬಹುದು. ಆಂಥೋರಿಯಂ ಗಿಡಗಳಿಗೆ ನೀರು ಸರಾಗವಾಗಿ ಹೋಗುವಂತ ವೆಲ್ ಡ್ರೈನಿಂಗ್ ಪಾಟಿಂಗ್ ಮಿಕ್ಸ್ ತಗೋಬೇಕು. ಇಲ್ಲಿ ನಾನು ಸೌದೆಯಿಂದ ಉರಿಸಿರುವಂತ ಇದ್ಲು ತಗೊಂಡಿದ್ದೀನಿ, ಚಾರ್ಕೋಲ್ ತಗೊಂಡಿದ್ದೀನಿ. ಚಾರ್ಕೋಲ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಆರ್ಕಿಡ್ಸ್ ಮತ್ತೆ ಆಂಥೋರಿಯಂ ಇದೆರಡು ಗಿಡಗಳಿಗೆ ಬೇರ್ಗಳು ಯಾವಾಗಲೂ ಕೂಲ್ ಆಗಿರಬೇಕು. ಈ ಚಾರ್ಕೋಲ್ ಹಾಕೋದ್ರಿಂದ ಬೇರ್ಗಳು ಕೂಲ್ ಆಗಿರುತ್ತೆ, ಬೇರ್ಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಹಾಗೆ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಆಗೋದನ್ನ ತಡೆಯುತ್ತೆ. ಈ ಚಾರ್ಕೋಲ್ ಒಂದು ರೀತಿ ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ಕಾಂಪೋಸ್ಟ್ ಮತ್ತೆ ಮಣ್ಣು ಎರಡೂ ಒಂದೊಂದು ಮಗ್ಗಷ್ಟು ತಗೊಂಡಿದ್ದೀನಿ, 1.5 ಮಗ್ಗಷ್ಟು ಕೋಕೋಪಿಟ್ ತಗೊಂಡಿದ್ದೀನಿ. ಆಂಥೋರಿಯಂಗೆ ಕಾಂಪೋಸ್ಟ್ ಆರ್ಗ್ಯಾನಿಕ್ ಆಗಿರೋದೇ ಹಾಕಬೇಕು. ನಾನು ಮೊದಲೇ ಹೇಳಿದಾಗೆ ಆಂಥೋರಿಯಂಗೆ ತುಂಬ ಕೂಲ್ ಆಗಿರಬೇಕು. ನೀವು ಬೇರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ತುಂಬ ಹೀಟ್ ಆಗುತ್ತೆ. ಕಾಂಪೋಸ್ಟ್ನ ಚೆನ್ನಾಗಿ ಒಣಗಿರೋಂಥ ದನದ ಗೊಬ್ಬರ ತಗೊಂಡಿದ್ದೀನಿ. ಇದ್ರ ಬದಲು ನೀವು ಎರೆಹುಳು ಗೊಬ್ಬರ ಅಥವಾ ಕಿಚನ್ ವೇಸ್ಟ್ ಇಂದ ಮಾಡಿರೋಂಥ ಗೊಬ್ಬರ ಯಾವ್ದು ಬೇಕಾದರೂ ತಗೋಬಹುದು. ಚಾರ್ಕೋಲ್ ಮತ್ತೆ ತೆಂಗಿನ ನಾರನ್ನ 1/4 ಮಗ್ಗಷ್ಟು ತಗೊಂಡಿದ್ದೀನಿ. ಅಂದಾಜು 20-25% ವರೆಗೂ ತಗೋಬಹುದು. ಇದು ಒಂದು ರೀತಿ ಪಾಟಿಂಗ್ ಮೀಡಿಯಂ ಆಯಿತು. ಆಂಥೋರಿಯಂಗೆ ಇದೇ ರೀತಿ ಪಾಟಿಂಗ್ ಮಿಕ್ಸ್ ತಗೋಬೇಕಾಗಿ ಕೋಕೋಪಿಟ್ ಮತ್ತೆ ಕಾಂಪೋಸ್ಟ್ ಇದೆರಡೂ ಈಕ್ವಲ್ ಆಗಿ ಕೂಡ ತಗೋ. ತೆಂಗಿನಕಾಯಿ ಸಿಪ್ಪೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಚಾರ್ಕೋಲ್ ಕೂಡ ಹಾಕೋಬಹುದು. ಇದೆರಡು ಕಾಂಬಿನೇಷನ್ ಅಲ್ಲಿ ಕೂಡ ಹಾಕೋಬಹುದು. ಕೋಕೋಪಿಟ್ ಬದಲು ಮರಳಿನ ಕೂಡ ಯೂಸ್ ಮಾಡ್ಬೋದು, ಮರಳಿನ ಬದಲಿಗೆ ಪರ್ಲೈಟ್ ಕೂಡ ಯೂಸ್ ಮಾಡ್ಬೋದು. ಇದು 3ರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಪೂರ್ತಿ ಆರ್ಗ್ಯಾನಿಕ್ ಆಗಿರುತ್ತೆ, ಇದರಿಂದ ಗಿಡಗಳಿಗೆ ಯಾವುದೇ ತೊಂದರೆ ಇಲ್ಲ. ಟೋಟಲಿ ಆಂಥೋರಿಯಂ ಪಾಟಿಂಗ್ ಮೀಡಿಯಂ ತುಂಬ ಲೈಟ್ ಆಗಿ ಲೂಸ್ ಆಗಿ ಇರಬೇಕು. ನೀವು ನರ್ಸರಿಯಿಂದ ಆಂಥೋರಿಯಂ ಪಾಟ್ನ ತಗೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಬೇರೆ ಪಾಟ್ ಅಷ್ಟು ವೆಯ್ಟ್ ಇರಲ್ಲ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಪಾಟಿಗೆ ಮಣ್ಣನ್ನು ತುಂಬಿಸ್ಬೇಕಾದ್ರೆ ಪಾಟ್ ಮೇಲ್ವರೆಗೆ ಮಣ್ಣು ಬರಬಾರ್ದು, ಗಿಡನ ಫುಲ್ ಕವರ್ ಮಾಡಬಾರ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ರೌನ್ ಅಂತ ಹೇಳ್ತಾರೆ, ಇಲ್ಲಿ ತನಕ ಮಾತ್ರ ಮಣ್ಣು ಬರಬೇಕು, ಇದ್ರ ಮೇಲ್ಗಡೆಗೆ ಮಣ್ಣು ಬರಬಾರ್ದು. ಆಂಥೋರಿಯಂ ಪಾಟಿಗೆ ಯಾವಾಗಲೂ ಮಣ್ಣು ಪಾಟ್ ಫುಲ್ ಇರಬಾರ್ದು, 2 ಇಂಚಷ್ಟು ಗ್ಯಾಪ್ ಇರಬೇಕು. ನಾವೆಷ್ಟೇ ಮಣ್ಣು ಹಾಕ್ಲಿ ಸ್ವಲ್ಪ ದಿನ ಆದಮೇಲೆ ಅದ್ರ ಬೇರ್ಗಳು ಹೊರಗಡೆ ಬಂದು ಮಣ್ಣಿನ ಮೇಲೆ ಕೂತ್ಕೊಳ್ಳುತ್ತೆ. ಹೀಗೆ ಓಪನ್ ಆಗಿರೋದ್ರಿಂದ ಇದ್ರ ಮೇಲ್ಗಡೆ ತೆಂಗಿನ ನಾರನ್ನ ಕವರ್ ಮಾಡಿದರೆ ನಾವು ನೀರು ಹಾಕಿದಾಗಲೆಲ್ಲ ಆ ಬೇರ್ಗಳು ಕೂಲ್ ಆಗಿರುತ್ತೆ.